ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರೇನ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬರ್ರಿ. ಇದು ಶನಿವಾರ ಬೆಳಗ್ಗೆ ಟೈಮ್ ರೀ, 7 ಗಂಟೆ ಆಗೈತಿ. ಫಸ್ಟಿಗೆ ಏನಿತ್ತಲ್ಲ ನಿನ್ನೆ ಮಾಡಿದ ಪೂಜೆ ಎಲ್ಲ ತೆಗಿಬೇಕಲ್ರಿ. ಮಾಡೋ ಮುಂದಾಗಿರೋ ಖುಷಿ ಪೂಜೆ ತೆಗಿ ಮುಂದೆ ಒಂದು ಸ್ವಲ್ಪ ಬೇಜಾರು ಅನಿಸ್ತಿರ್ತೈತಿ. ಬಟ್ಟೆ ಎಲ್ಲ ತೆಗೆದಕ್ಕಿಂತ ಮತ್ತೊಂದು ಸಲ ಪೂಜೆ ಮಾಡೇಬೇಕಲ್ರಿ. ಯಾಕಂದ್ರೆ 9 ಗಂಟೆ ಮೇಲೆ ರಾಹುಕಾಲ ಬರ್ತೈತಿ. 9 ಗಂಟೆ ಒಳಗಡೆ ಯಾವಾಗಲೂ ಪೂಜೆನ ಇಳಿಸ್ಬೇಕ್ರಿ. ಅಂದರೆ ನಾವು ಶುಕ್ರವಾರ ಪೂಜೆ ಮಾಡಿದಾಗೊಮ್ಮ ಶನಿವಾರ ಏನೈತಲ್ಲ ಬೆಳಿಗ್ಗೆ 9 ಗಂಟೆ ಒಳಗಡೆ ಪೂಜೆ ಇಳಿಸ್ಬಿಡ್ಬೇಕ್ರಿ. ಅದಕ್ಕಂತೇಳಿ ನಾನು ಫಸ್ಟಿಗೆ ಜಲ್ದಿ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಜಳಕ ಮಾಡಿ ದೇವ್ರ ಸಾಮಾನು ಅಂದ್ರೆ ಪೂಜೆ ಎಲ್ಲ ಇಳಿಸ್ಬಿಟ್ಟು ಮತ್ತೊಂದು ಸಲ ಪೂಜೆ ಮಾಡಿ ಈಗ ನಾಷ್ಟಕ್ಕೆ ರೆಡಿ ಮಾಡ್ಕೊಳಕತ್ತಿದ್ದೀನಿ ನೋಡಿರಿ. ಈಗ ಟೈಮ 7:30 ಆಗೈತಿ. ಇವತ್ತು ನಾಷ್ಟಕ್ಕೆ ಏನಂತಲ್ಲ ರವಾ ಇಡ್ಲಿ ಮತ್ತು ಚಟ್ನಿ ಮಾಡ್ತಿದ್ರು. ಮತ್ತು ನಿನ್ನಿದು ಹೋಳಿಗೆ ಸಾರು ಐತಲ್ಲ, ಸಾಂಬಾರೇನು ಮಾಡ್ಕೊಳಕ್ಕೆ ಹೋಗಂಗಿಲ್ಲ. ಬರೀ ಚಟ್ನಿ ಮತ್ತು ರವಾ ಇಡ್ಲಿನ ಮಾಡ್ಕೊತೀನಿ. ಈ ರೀತಿ ಇಡ್ಲಿ ಮಾಡಿಬಿಟ್ರೆ ಭಾಳ ಮಸ್ತ್ ಆಗ್ತಾವೆ ಮತ್ತು ಟೇಸ್ಟ್ನೂ ಆಗ್ತಾವೆ ರೀ. ಸಿಂಪಲ್ಲಾಗೆ ಮಾಡ್ಕೊಂಬಿಡ್ಬೋದು ಒಂದು 10-15 ನಿಮಿಷ ಒಳಗಡೆ. ಈಗ ರವಾ ಇಡ್ಲಿ ಮಾಡೋಕೆ ಏನೈತಲ್ಲ, ಒಂದು ಬಾಣಲಿ ಕಾಸಕ್ಕೆ ಇಟ್ಟಿದ್ದೀನಿ ರೀ. ಅದಕ್ಕೆ 1-2 ಚಮಚದಷ್ಟು ಎಣ್ಣೆ ಹಾಕ್ತೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕ್ಬಿಟ್ಟು ಹುರ್ಕೋಬೇಕಾಗುತ್ತೆ. ನಾನಿಲ್ಲಿ ರವಾ ಇಡ್ಲಿ ಮಾಡೋಕೆ ಏನೈತಲ್ರಿ, ಚಿರೋಟಿ ರವೆ ಮತ್ತು ಬಾಂಬೆ ರವೆ ಎರಡೂ ತೊಗೊತೀನಿ. ಯಾವುದಾದ್ರೂ ಒಂದು ರವೆ ಹಾಕಿಬಿಟ್ಟು ಮಾಡ್ಕೋಬೋದು ರೀ. ಬಟ್ ನನ್ನ ಕಡೆ ಎರಡೂ ಇದ್ದು ಅಂತ ಎರಡೂ ಒಂದೊಂದು ಗ್ಲಾಸ್ ಹಾಕಿ ಮಾಡ್ಬೇಕಂತ ಎರಡೂ ತೆಗೆದು ಇಟ್ಕೊಂಡಿದ್ದೀನಿ ರೀ. ಈಗ ಎಣ್ಣೆ ಹಾಕಿದ್ಮೇಲೆ ಅಂದರೆ ಎಣ್ಣೆ ಬಿಸಿ ಆದಮೇಲೆ 1-2 ಚಮಚದಷ್ಟು ಕಡಲೆಬೇಳೆ ಮತ್ತು 1-2 ಚಮಚದಷ್ಟು ಉದ್ದಿನಬೇಳೆ ರೀ ಮತ್ತು ಸ್ವಲ್ಪ ಹಿಂಗು ಹಾಕಿ ಹುರ್ಕೋಬೇಕ್ರಿ. ಅಂದ್ರೆ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಎಣ್ಣೆ ಒಳಗೆ ಹುರ್ಕೋಬೇಕಾಗುತ್ತೆ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಹುರಿದ್ಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು ಹಾಕಿ ಹುರ್ಕೋಬೇಕ್ರಿ. ಒಂಚೂರು ಕೆಂಪಗಾದ್ಮೇಲೆ ಅಂದರೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕೆಂಪಗಾದ್ಮೇಲೆ ಆಮೇಲೆ ಕರಿಬೇವು ಸೊಪ್ಪು ಹಾಕಿಬಿಟ್ಟು 1-2 ಗ್ಲಾಸಷ್ಟು ರವೆ ಹಾಕ್ತೀನಿ ರೀ. ನಾನಿಲ್ಲಿ 1 ಗ್ಲಾಸ್ ಬಾಂಬೆ ರವೆ ಮತ್ತು 1 ಗ್ಲಾಸಷ್ಟು ಚಿರೋಟಿ ರವೆ ರೀ. ಯಾವುದಾದ್ರೂ ಒಂದು ಹಾಕಿಬಿಟ್ರೂ ನಡಿತೈತಿ. ಬಟ್ ನಾನು ಎರಡು ಒಂದೊಂದು ಗ್ಲಾಸಷ್ಟು ಹಾಕಿದ್ದೀನಿ ರೀ. ಹಾಕಿಬಿಟ್ಟು ಜಸ್ಟ್ ಬಿಸಿ ಆಗೋ ಮಟ್ಟ ಹುರ್ಕೋಬೇಕ್ರಿ. ಇದು ಜಾಸ್ತಿ ಹುರ್ಕೋಬಾರ್ದು. ಅಂದರೆ ನಾವು ಉಪ್ಪಿಟ್ಟಿಗೆಲ್ಲ ಹೆಂಗೆ ಹುರಿತೀವಲ್ಲ ಆ ರೀತಿ ಹುರಿಬಾರ್ದು. ಜಸ್ಟ್ ಬಿಸಿ ಆಗಿಬಿಟ್ಟಂದ್ರೆ ಸಾಕಾಗುತ್ತೆ ರೀ. 1 ನಿಮಿಷ ಮಿಕ್ಸ್ ಮಾಡ್ಕೊಂಬಿಟ್ರೆ ಅದು ರವೆ ಇಂತಲ ಬಿಸಿ ಆಗುತ್ತೆ. ಬಿಸಿ ಆದಮೇಲೆ ಗ್ಯಾಸನ್ನ ಬಂದ್ ಮಾಡ್ಕೊಂಬಿಡ್ಬೇಕ್ರಿ. ಇಂದ ತಣ್ಣಗಾಗಕ್ಕೆ ಬಿಡಬೇಕದು. ಬಿಸಿ ಇದ್ದಾಗ ನಾವು ಅದನ್ನ ನೀರು ಹಾಕಿ ಅಂದರೆ ಮೊಸರು ಹಾಕಿ ಕಲ್ಸಕ್ಕೆ ಹೋಗಬಾರ್ದು. ಈಗ ಅದು ಗ್ಯಾಸ್ ಬಂದ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ರೀ. ಫಸ್ಟಿಗೆಲ್ಲ ಎತ್ತಿಟ್ಬಿಟ್ಟು ಚಟ್ನಿಗೆ ಒಗ್ಗರಣೆ ಹಾಕ್ಕೊತೀನಿ ರೀ. ಅಂದರೆ ಚಟ್ನಿ ರುಬ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಚಟ್ನಿನೂ ರೆಡಿ ಆಗುತ್ತೆ. ಅದಕ್ಕೆ ಚಟ್ನಿಗೆ ಒಗ್ಗರಣೆ ಹಾಕಾಕತ್ತಿದ್ದೀನಿ ನೋಡಿರಿ. ಎಣ್ಣೆ, ಜೀರಿಗೆ, ಸಾಸಿವೆ, ಸ್ವಲ್ಪ ಕರಿಬೇವು ಸೊಪ್ಪು, ಹಿಂಗು ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೊಂಡು ಚಟ್ನಿ ರುಬ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಚಟ್ನಿನೂ ರೆಡಿ ಆಗುತ್ತೆ ರೀ. ಇಲ್ಲಿ ಅಂದ್ರೆ ರವೆ ಹುರಿದು ಇಟ್ಟಿದ್ದೆ ಅಲ್ರಿ, ಅದು ಬೇರೆ ಬೊಗೋಣಿಗೆ ತಗೊಳಕತ್ತಿದ್ದೀನಿ ನೋಡಿರಿ. ಅಂದರೆ ಜಲ್ದಿ ತಣ್ಣಗಾಗುತ್ತೆ. ಇದು ಸ್ವಲ್ಪ ದಿಪ್ಪ ಐತಲ್ಲ ಬುಟ್ಟಿ, ಹೀಗಾಗಿ ಜಲ್ದಿ ತಣ್ಣಗಾಗಂಗಿಲ್ಲ ಅಂತ ಬೇರೆ ಬೊಗೋಣಿಗೆ ತೆಗೆದು ಇಡಾಕತ್ತಿದ್ದೀನಿ. ಅಂದರೆ ಜಲ್ದಿ ತಣ್ಣಗಾಗುತ್ತೆ ರೀ. ಈಗ ತೆಗೆದು ಇಟ್ಟಿದ್ದೆ ಅಲ್ರಿ, ಇದು ಪೂರ್ತಿ ತಣ್ಣಗಾಗಬೇಕು. ರವೆ ಏನೈತಲ್ರಿ ಹುರಿದಿಟ್ಟಿದ್ದು ಪೂರ್ತಿ ತಣ್ಣಗಾದ್ಮೇಲೆ ಇದಕ್ಕೆ 1 ಗ್ಲಾಸಷ್ಟು ಮೊಸರು ಹಾಕ್ತೀನಿ ರೀ ನಾನು. ಅಂದರೆ 2 ಗ್ಲಾಸ್ ರವೆ ತೊಗೊಂಡ್ಬಿಟ್ರೆ 1 ಗ್ಲಾಸಷ್ಟು ಮೊಸರು ಹಾಕಬೇಕು. ನೀವು ಮಜ್ಜಿಗೆ ಇದ್ದರೆ 2 ಗ್ಲಾಸಷ್ಟು ಮಜ್ಜಿಗೆನೂ ಹಾಕ್ಬೋದು ರೀ. ನೀರು ಬದಲಿ ನೀವು ಮಜ್ಜಿಗೆ ಆದರೂ ಹಾಕ್ಬೋದು. ಈಗ 1 ಗ್ಲಾಸ್ ಮೊಸರು ಮತ್ತು 1 ಗ್ಲಾಸಷ್ಟು ನೀರು ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈಗ ರೀ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 10 ನಿಮಿಷ ಸೈಡಿಗೆ ಎತ್ತಿಡೋಣ. ಅಷ್ಟೋ ತನಕ ನಾನು ಸಬ್ಬಸ್ಗೆ ಸೊಪ್ಪು ಕಟ್ ಮಾಡ್ಕೊತೀನಿ ರೀ. ಅಂದರೆ ಇವತ್ತು ಇಡ್ಲಿಗೆ ಏನಿಲ್ಲ ಸಬ್ಬಸ್ಗೆ ಸೊಪ್ಪು ಹಾಕಿಬಿಟ್ಟು ಇಡ್ಲಿ ಮಾಡ್ಕೊತೀನಿ. ಭಾಳ ಮಸ್ತ್ ಆಗ್ತಾವೆ. ಸ್ವಲ್ಪ ಡಿಫ್ರೆಂಟಾಗಿನೂ ಇರ್ತೈತೆ ರೀ. ಇದಕ್ಕೆ ಕ್ಯಾರೆಟ್ ಇದ್ರೆ ಅದನ್ನೂ ತುರಿದ್ಬಿಟ್ಟು ಹಾಕಿಬಿಟ್ರೆ ಇನ್ನೂ ಮಸ್ತ್ ಆಗ್ತೈತೆ ರೀ. ನನ್ನ ಕಡೆ ಇದ್ದಿತ್ತಿಲ್ಲ. ಇದು ಬಿಟ್ರೆ ಹಾಕ್ರಿ ನೀವು ಕಲರ್ಫುಲ್ಲಾಗಿ ಗ್ರೀನಾಗಿ ಮತ್ತು ಆರೆಂಜ್ ಆಗಿ ಮಸ್ತಾಗಿ ಕಾಣ್ತೈತಿ ಮತ್ತು ಟೇಸ್ಟ್ನೂ ಇರ್ತೈತೆ ರೀ. ಈಗ ರೀ ಸಬ್ಸಿ ಪಲ್ಯನ ಕಟ್ ಮಾಡಿ ಇಟ್ಟಿದ್ದೀನಿ. ಫಸ್ಟಿಗೆ ಏನೈತಲ್ಲ ಅದು ಇಡ್ಲಿ ಪಾತ್ರೆನ ಕಾಸಕ್ಕೆ ಇಟ್ಕೊಂಡ್ಬಿಡ್ತೀನಿ ರೀ. ಅಂದರೆ ನೀರು ಹಾಕಿಬಿಟ್ಟು ಬಿಸಿ ಮಾಡೋಕ್ಕೆ ಇಟ್ಕೊತೀನಿ. ಈಗ ಇಡ್ಲಿ ಪಾತ್ರೆಗೆ 2 ಗ್ಲಾಸಷ್ಟು ನೀರು ಮತ್ತು ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸನ ಅಥವಾ ನಿಂಬೆಹಣ್ಣನ್ನ ಕಟ್ ಮಾಡಿಬಿಟ್ಟು ಹಾಕಿಬಿಟ್ರೆ ಅದು ಇಡ್ಲಿ ಪಾತ್ರೆ ಏನೈತಲ್ರಿ ಕಪ್ಪಾಗಂಗಿಲ್ಲ. ಯಾವಾಗಲೂ ಇದೇ ರೀತಿ ಮಾಡಬೇಕು. ಅದ್ರಾಗ ಅಲ್ಯೂಮಿನಿಯಂ ಯೂಸ್ ಮಾಡ್ತೀವಿ ಅಂದರೆ ಕಂಪಲ್ಸರಿ ನಾವು ನಿಂಬೆಹಣ್ಣು ಹಾಕಲೇಬೇಕ್ರಿ. ಇದೇನು ರವಾನ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅಲ್ರಿ ಮೊಸರು ಮತ್ತು ನೀರು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚದಷ್ಟು ಅಡುಗೆ ಸೋಡಾ ರೀ. ಅಂದರೆ ಒಂದು 2-3 ಚಿಟಿಕೆ ಅಷ್ಟು ಅಡುಗೆ ಸೋಡಾ, ಕಟ್ ಮಾಡಿ ಇಟ್ಟಿದ್ದು ಸಬ್ಸಿ ಪಲ್ಯ ರೀ ಅಂದರೆ ಸಬ್ಬಸ್ಗೆ ಸೊಪ್ಪು ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಇದು ರವಾನ ಉಬ್ಬಿಬಿಟ್ಟು ಅದು ಸ್ವಲ್ಪ ಗಟ್ಟಿಯಾಗಿರ್ತೈತೆ ರೀ. ಸ್ವಲ್ಪ ನೋಡ್ಕೊಂಬಿಟ್ಟು ನೀರು ಹಾಕಬೇಕು. ಭಾಳ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬಾರ್ದು. ತೆಳ್ಳಗೆ ಮಾಡ್ಕೊಂಬಿಟ್ರೆ ಅಷ್ಟು ಇಡ್ಲಿ ಸರಿಯಾಗಿ ಬರೋಂಗಿಲ್ಲ ರೀ. ಈ ರೀತಿ ಆಗ್ಬೇಕು ನೋಡಿರಿ. ಈ ಹದಕ್ಕೆ ಬರಬೇಕು. ಈಗ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ರೀ. ಇಡ್ಲಿದು ಪ್ಲೇಟ್ ಏನು ಇರ್ತೈತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಇಡ್ಲಿ ಹಾಕ್ಕೊಂಡು ಕುದಿಸಾಕಿಡ್ಬೇಕು ರೀ.
ಈಗ ಪ್ಲೇಟಿಗೆ ಎಣ್ಣೆ ಹಚ್ಚಿದ್ದೀನಿ. ಹಚ್ಚಿಬಿಟ್ಟು ಈ ರೀತಿ ಟೊಮೆಟೊ ಸ್ಲೈಸ್ ಬೇಕಾದರೂ ಹಾಕಿ ಇಡ್ಲಿ ಮಾಡ್ಕೋಬೋದು ರೀ. ಅಂದರೆ ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗ್ತೈತಲ್ರಿ, ಅದು ಕಲರ್ಫುಲ್ಲಾಗಿ ಚೆಂದ ಕಾಣ್ತೈತಿ. ಅದಕ್ಕಂತೇಳಿ ಟೊಮೆಟೊ ಸ್ಲೈಸ್ ಹಾಕಿಬಿಟ್ಟು ಈ ರೀತಿ ಮಾಡ್ಕೋಬೋದು. ಇಲ್ಲಾಂದರೆ ಗೋಡಂಬಿನ ಹಾಕಿಬಿಟ್ಟಾದರೂ ಮಾಡ್ಕೋಬೋದು ರೀ. ಇಲ್ಲಾಂದರೆ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕಿ ಮಾಡ್ಕೋಬೋದು. ಅಂದರೆ ನಮ್ಮ ಚಾಯ್ಸ್ ರೀ ಅದು. ನಾನಂತೂ ಈ ರೀತಿ ಸಿಂಪಲ್ಲಾಗಿ ಮಾಡಿದ್ದು ನೋಡಿರಿ. ಕ್ಯಾರೆಟ್ ಇದ್ದಿತ್ತಿಲ್ಲ ಅಂತ ಟೊಮೆಟೊನ ಇಟ್ಬಿಟ್ಟು ಮಾಡ್ಕೊಂಡಿದ್ದು. ಇಲ್ಲಿ ನೀರು ಕಾಸಕ್ಕೆ ಇಟ್ಟಿದ್ದೆ ಅಲ್ರಿ ಇಡ್ಲಿ ಮಾಡ್ಬೇಕಂತೇಳಿ, ಅವನು ನೀರು ಕುದಿಯಾಕತ್ತಿದ್ದು. ಎಲ್ಲ ಪ್ಲೇಟಿಗೆ ಎಣ್ಣೆ ಹಚ್ಚಿ ಅದು ರವೆ ಮಿಕ್ಸ್ ಮಾಡಿ ಇಟ್ಟಿದ್ದನ್ನು ಹಾಕಿ ಒಂದು 10 ನಿಮಿಷ ಬೆನ್ಸ್ಕೋಬೇಕ್ರಿ. ಗ್ಯಾಸ್ ಜಾಸ್ತಿ ಅಂದರೆ ಜೋರು ಇಡಕ್ಕೆ ಹೋಗಬಾರ್ದು, ಮೀಡಿಯಮ್ ಇಟ್ಟು ಒಂದು 10 ನಿಮಿಷ ಬೆನ್ಸ್ಕೋಬೇಕ್ರಿ. ಆಲ್ಮೋಸ್ಟ್ ಏನಂತಾರೆ ಇಡ್ಲಿ ಪಾತ್ರೆಗೆ ಹಾಕಬೇಕಂದ್ರೆ ರವೆ ಏನು ಮಿಕ್ಸ್ ಮಾಡಿ ಇಟ್ಟಿದ್ದೆ ಅಲ್ರಿ 2 ಗ್ಲಾಸ್ ಅಷ್ಟು, ಅದು ಪೂರ್ತಿ ಖಾಲಿ ಆಯಿತು. 2 ಗ್ಲಾಸ್ ರವಾದಷ್ಟು ಇಡ್ಲಿ ಮಾಡಿಬಿಟ್ರೆ ರೀ 4 ಜನಕ್ಕೆ ಸಾಕಾಗುತ್ತೆ. 3 ರಿಂದ 4 ಇಡ್ಲಿ ತಿಂದುಬಿಟ್ರೆ ಹೊಟ್ಟೆ ಫುಲ್ ಆಗುತ್ತೆ ರೀ, ಜಾಸ್ತಿ ಬೇಕಂತ ಅನಿಸೋದೇ ಇಲ್ಲ. ಈಗ 10 ನಿಮಿಷ ಬೆನ್ಸ್ಕೊಂಡ್ಮೇಲೆ ಇಡ್ಲಿ ರೆಡಿ ಆಗ್ಯಾವ ನೋಡಿರಿ. ಇದನ್ನ ತೆಗೆದು ಇಟ್ಬಿಟ್ಟು ಒಂದು ಸ್ವಲ್ಪ ತಣ್ಣಗೆ ಆಗಕ್ಕೆ ಬಿಡಬೇಕ್ರಿ. ಒಂದು 2-3 ನಿಮಿಷ ತಣ್ಣಗೆ ಮಾಡಬೇಕು. ಅಂದ್ರೆ ಬಿಸಿ ಇದ್ದಾಗನ ತೆಗಿಯಕ್ಕೆ ಹೋಗಬಾರ್ದು, ಅದು ಸರಿಯಾಗಿ ಬರೋಂಗಿಲ್ಲ ರೀ. ಈಗ ಒಂದು 3 ರಿಂದ 4 ನಿಮಿಷ ಇಟ್ಟಿದ್ದೆ ನೋಡಿರಿ, ತಣ್ಣಗಾಗ್ಯಾವು ಎಲ್ಲ. ಈ ರೀತಿ ತೊಗೊಂಡ್ಬಿಡ್ತೀನಿ ರೀ. ಚಮಚ ಏನೂ ಬೇಕಾಗಿಲ್ಲ, ಈಜಿಯಾಗೆ ಕೈಲೇ ತೊಗೊಂಡು ಬಿಡ್ಬೋದು. ಅಗರ್ ಎಷ್ಟು ಮಸ್ತಾಗಿ ಬಂದವು, ಸಾಫ್ಟಾಗಿ, ಅದು ಮತ್ತು ಕಲರ್ಫುಲ್ಲಾಗಿ ಮಸ್ತ್ ಕಾಣ್ತಾವೆ ರೀ. ಮತ್ತು ಟೇಸ್ಟ್ನೂ ಹಾಗೆ ಇರ್ತಾವೆ. ಈಗ ಮಸ್ತಾಗಿ ಇಡ್ಲಿ ರೆಡಿ ಆಗ್ಯಾವ ನೋಡಿರಿ. ಫಸ್ಟಿಗೆ ಏನೈತಲ್ಲ ತನುಗ ನಾಷ್ಟಕ್ಕೆ ಹಾಕಿ ಕೊಟ್ಬಿಡ್ತೀನಿ. ನಮ್ಮ ತನೂ ರೆಡಿಯಾಗಿ ಕುಂತಾರು, ಜಳಕ ಮಾಡಿ ಡ್ರೆಸ್ ಹಾಕ್ಕೊಂಡು ತನುಗ ನಾಷ್ಟ ಕೊಟ್ಬಿಟ್ಟು ಡಬ್ಬಿನೂ ಕಟ್ತೀನಿ. ಮಸ್ತಾಗ್ಯಾವ ಮಮ್ಮಿ ಅಂತ ಅನ್ನಕತ್ತಿದ್ಲು. ಈಗ ಎಲ್ಲರದು ನಾಷ್ಟ ಆಯ್ತು ನೋಡಿರಿ. ನಾನು ನಾಷ್ಟ ಮಾಡಾಕತ್ತಿದ್ದೀನಿ. ಮಸ್ತಾಗಿ ಇಡ್ಲಿ ಮತ್ತು ಚಟ್ನಿ ಮತ್ತಿದು ಹೋಳ್ಗೆ ಸಾರು ಅಂತಾರಲ್ಲ, ಅಂದರೆ ಕಟ್ಟಿನ ಸಾರು ಅಂತೀವಿ ನಾವು. ಮಸ್ತಾಗಿ ಇಡ್ಲಿ ಮತ್ತು ಸಾಂಬಾರ ಚಟ್ನಿ ನಾಷ್ಟ ಮಾಡೋಣ ಬರ್ರಿ. ಇನ್ನು ಇಡ್ಲಿ ಅಂತೂ ಭಾಳ ಮಸ್ತ್ ಆಗ್ತಾವ್ರಿ, ಡಿಫ್ರೆಂಟ್ ಟೇಸ್ಟ್ ಅನಿಸುತ್ತೆ. ಅಂದರೆ ಸಬ್ಬಸ್ಗಿ ಸೊಪ್ಪು ಹಾಕಿ ಮಾಡಿಬಿಟ್ರೆ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ. ಮತ್ತು ಟೇಸ್ಟ್ ಹೆಂಗಿತ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಇಷ್ಟ ಆಗೈತಿಲ್ಲ ಅಂತ ಹೇಳ್ರಿ. ಈಗ ಟೈಮ್ 5 ಗಂಟೆ ಆಗೈತೆ ನೋಡಿರಿ. ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಬರಾಕತ್ತಿತ್ತು. ಮಳೆ ಬರೋದಾಗ ಏನು ಅನ್ಸುತ್ತೆ ಗೊತ್ತೇಂದ್ರೆ, ಬಿಸಿ ಬಿಸಿ ಬೋಂಡ ಬಜ್ಜಿ ಏನಾದರೂ ತಿನ್ಬೇಕಂತ ಅನ್ಸುತ್ತಲ್ಲ. ಇವತ್ತು ನಾನು ಏನಪ್ಪ ಅಂತಂದ್ರೆ ಮೆಣಸಿನ್ಕಾಯಿ ವಡೆ ಮಾಡಾಕಿದ್ದೀನಿ ರೀ. ಅದು ಯಾವ ರೀತಿ ಮಾಡ್ತೀನಿ ಅಂತೇಳಿ ನಿಮ್ಮ ಸಂಗತಿ ಶೇರ್ ಮಾಡ್ಕೊತೀನಿ. ಅಂದರೆ ಸ್ವಲ್ಪ ಡಿಫ್ರೆಂಟಾಗಿರ್ತೈತೆ ರೀ ಮೆಣಸಿನ್ಕಾಯಿ ವಡೆ ಮಾಡೋಕ್ಕೇನಿತ್ತಲ್ಲ, ನಾನು ಫಸ್ಟಿಗೆ ಬಟಾಟಿನ ಕುದ್ಸಾಕೆ ಇಟ್ಟಿದ್ದೀನಿ ರೀ. ಮಳೆ ಸ್ಟಾರ್ಟ್ ಆಗೋ ಮುಂದಾಗ ಬಟಾಟಿ ಕುದ್ಸಾಕೆ ಇಟ್ಟಿದ್ದೆ. ಇವನ್ನ ಕುದ್ದ ಮೇಲೆ ಏನೈತಲ್ಲ ಸೊಪ್ಪಿ ತಗೊಂಡು ಅದಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕ್ರಿ. ಈಗ ಬಟಾಟಿ ಕುದಿಸ್ಕೊಂಡು ಇಟ್ಕೊಂಡಿದ್ದೆ ಅಲ್ರಿ, ಸ್ವಲ್ಪ ತಣ್ಣಗಾಗ್ಯಾವು. ಮ್ಯಾಲಿನ ಸಿಪ್ಪೆ ಎಲ್ಲ ಅಂದರೆ ಸೊಪ್ಪಿ ಎಲ್ಲ ತೊಗೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಮಸಾಲ ಹಾಕಿ ರೆಡಿ ಮಾಡ್ಕೊತೀನಿ ರೀ. ಅಂದರೆ ಮೆಣಸಿನ್ಕಾಯಿ ಸ್ಟಫಿಂಗ್ ಮಾಡಬೇಕಲ್ಲ, ಅದನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಈಗ ಬಟಾಟಿ ಸುಲ್ದು ಇಟ್ಟಿದ್ದೀನಿ ರೀ. ಇದಕ್ಕೆ ಕಟ್ ಮಾಡಿದ್ದು ಕೊತ್ತಂಬರಿ ಮತ್ತು ಉಳ್ಳಾಗಡ್ಡಿ ರೀ. ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ ರೀ. ಬಟಾಟಿ ಕುದಿಸಿದ್ದು ಇದ್ದುಬಿಟ್ರೆ ಒಂದು 10 ನಿಮಿಷ ಒಳಗಡೆ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಬಟಾಟಿ ಕುದಿಸಿದ್ದಕ್ಕೆ ರೀ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ, ಧನಿಯಾ ಪುಡಿ ಮತ್ತು ಸ್ವಲ್ಪ ಅಜ್ವೈನು ಮತ್ತು ಜೀರಿಗೆ. ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ರೀ. ನೀವು ಮೆಣಸಿನ್ಕಾಯಿ ಆದರೂ ಹಾಕ್ಬೋದು, ಬಟ್ ಖಾರದ ಪುಡಿ ಹಾಕಿದ್ರೆ ನನ್ನ ಮಕ್ಕಳಿಗೆ ಇಷ್ಟ ಆಗ್ತೈತಿ. ಮೆಣಸಿನ್ಕಾಯಿ ಹಾಕಿಬಿಟ್ರೆ ಮೆಣಸಿನ್ಕಾಯಿ ಬಾಯಿಗೆ ಬಂದ ತಕ್ಷಣ ಅವರಿಗೆ ಏನೋ ಒಂಥರ ಫೀಲಿಂಗ್ ಆಗ್ತೈತಿ, ಅಂದರೆ ಸಿಟ್ಟು ಬರ್ತೈತೆ ರೀ. ಅದಕ್ಕಂತ ನಾನು ಮೆಣಸಿನ್ಕಾಯಿ ಹಾಕಕ್ಕೆ ಹೋಗಂಗಿಲ್ಲ ಜಾಸ್ತಿ, ಅದು ತೆಗ್ಯಾಕೂ ಆಗಂಗಿಲ್ಲಲ್ರಿ. ಅದಕ್ಕಂತ ಖಾರದ ಪುಡಿ ಹಾಕಿದ್ದು, ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ರೀ. ಮತ್ತು ಸ್ವಲ್ಪ ಶುಂಠಿನ ತುರಿದ್ಬಿಟ್ಟು ಹಾಕ್ತೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಅದನ್ನೂ ಹಾಕ್ರಿ, ಮಸ್ತ್ ಆಗ್ತೈತಿ. ಬಟ್ ನನ್ನ ಕಡೆ ಇದ್ದಿತ್ತಿಲ್ಲ ರೀ, ಮಾಡಿ ಇಡಬೇಕಾಗೈತಿ, ಇಟ್ಟಿತ್ತಿಲ್ಲ. ಹೀಗಾಗಿ ಸ್ವಲ್ಪ ಶುಂಠಿನ ಈ ರೀತಿ ಸಣ್ಣಗೆ ತುರಿದ್ಬಿಟ್ಟು ಹಾಕ್ತೀನಿ ರೀ, ಅದನ್ನೂ ಮಸ್ತ್ ಆಗ್ತೈತಿ. 1 ಇಂಚಷ್ಟು ಶುಂಠಿನ ತುರಿದ್ಬಿಟ್ಟು ಹಾಕಿದ್ದೀನಿ. ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ರೀತಿ ಕೈಲೇ ಮಿಕ್ಸ್ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ. ನಿಮ್ಗೆ ಕೈಲೇ ಮಾಡೋಕೆ ಇಷ್ಟ ಇಲ್ಲ ಅಂದರೆ ನೀವು ಮ್ಯಾಶರ್ಲೆ ಆದ್ರೂ ಮ್ಯಾಶ್ ಮಾಡ್ಕೋಬೋದು ರೀ. ಅಂದರೆ ಅದು ಮ್ಯಾಶ್ ಮಾಡೋದು ಬರ್ತೈತಲ್ರಿ, ಅದು ಬಟಾಟಿ ಎಲ್ಲ, ಅದರಲ್ಲೇ ಆದರೂ ಮ್ಯಾಶ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಕೈಲೇ ಮ್ಯಾಶ್ ಮಾಡಿ ಅಂದರೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ರೀ. ಫಸ್ಟಿಗೆ ಏನೈತಿಲ್ಲ ಮೆಣಸಿನ್ಕಾಯಿನ ಕಟ್ ಮಾಡ್ಕೊತೀನಿ ರೀ. ಈ ರೀತಿ ಮೆಣಸಿನ್ಕಾಯಿ ತಂದು 15 ದಿವಸ ಆಯಿತು, ಅಂದರೆ 2 ವಾರ ಆಯ್ತು ರೀ. ಅದು ಮಾಡೋಕ್ಕೇ ಆಗಿತ್ತಿಲ್ಲ ರೀ. ಹೀಗಾಗಿ ಮೆಣಸಿನ್ಕಾಯಿ ಸ್ವಲ್ಪ ಹಾಳಾಗಿದ್ದು, ಅಂದರೆ ಹಾಳಾಗಿದ್ದನ್ನು ಎಲ್ಲ ತೆಗೆದುಬಿಟ್ಟು ಅವನ್ನ ಎಲ್ಲ ಕಟ್ ಮಾಡ್ಕೊತೀನಿ ರೀ. ಅಂದರೆ ಅದು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡ್ಬಿಟ್ಟು ಒಳಗಡೆ ಬೀಜ ಅದೆಲ್ಲ ತಗೊಂಡ್ಬಿಡ್ತೀನಿ ರೀ. ಈ ರೀತಿ ಮೆಣಸಿನ್ಕಾಯಿ ವಡೆ ಮಾಡಿಬಿಟ್ರೆ ಎಷ್ಟು ಮಸ್ತ್ ಆಗ್ತಾವ್ರಿ. ಡಿಫ್ರೆಂಟಾಗಿ ಇರ್ತೈತಿ ಟೇಸ್ಟ್ನು ಮತ್ತು ಸಖತ್ತಾಗಿರ್ತಾವ್ರಿ. ನಾನು ಫಸ್ಟ್ ಒಂದು ಸಲ ಮಾಡಿಕೊಟ್ಟಿದ್ದೀನಿ, ಇದು ಸೆಕೆಂಡ್ ಟೈಮ್ ರೀ. ಈಗ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡ್ಬಿಟ್ಟು ಎಲ್ಲನ ಬೀಜ ತಗೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿರಿ. ಫಸ್ಟಿಗೆ ಮೆಣಸಿನ್ಕಾಯಿ ಎಲ್ಲ ಒಂದು ಪ್ಲೇಟಿಗೆ ಹಾಕಿ ಇಟ್ಟಿದ್ದೀನಿ ರೀ. ಯಾಕಂದರೆ ಇದು ಮೆಣಸಿನ್ಕಾಯಿ ಬೀಜ ತೆಗಿಯೋದಾಗ ಎಲ್ಲ ಕಡೆ ಚೆಲ್ಲಿರ್ತಾವಲ್ಲ, ಫಸ್ಟಿಗೆ ಅದನ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಈಗ ಅದೇನು ಬಟಾಟಿದು ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ರಿ, ಖಾರ ಪುಡಿ ಮತ್ತು
ಧನಿಯಾ ಪುಡಿ ಎಲ್ಲ ಹಾಕಿಬಿಟ್ಟು ಅದು ಮಸಾಲ ರೆಡಿ ಮಾಡಿ ಇಟ್ಟಿದ್ದೀವಲ್ರಿ, ಮೆಣಸಿನ್ಕಾಯಿ ಒಳಗೆ ಈ ರೀತಿ ಸ್ಟಫಿಂಗ್ ಮಾಡಬೇಕ್ರಿ. ನೀಟಾಗಿ ಅದು ಎಷ್ಟು ಹಿಡಿತೈತಲ್ಲ ಅಷ್ಟೆಲ್ಲ ಹಾಕಿಬಿಟ್ಟು ಸ್ಟಫಿಂಗ್ ಮಾಡಿ ಇಟ್ಕೋಬೇಕು ನೋಡಿರಿ. ಈಗ ನಾನು ಎಲ್ಲ ಮೆಣಸಿನ್ಕಾಯಿನ ಇದೇ ರೀತಿ ಸ್ಟಫಿಂಗ್ ಮಾಡಿ ಇಟ್ಕೊತೀನಿ ರೀ. ನೀಟಾಗಿ ಸ್ಟಫಿಂಗ್ ಮಾಡಬೇಕ್ರಿ, ಅಂದ್ರೆ ಸ್ವಲ್ಪ ಕಮ್ಮಿ ಹಾಕಕ್ಕೆ ಹೋಗಬಾರ್ದು. ಅದು ಎಷ್ಟು ಹಿಡಿತೈತಿಲ್ಲ ಅಷ್ಟನ್ನು ಹಾಕಿಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿರಿ. ಈಗ ಮೆಣಸಿನ್ಕಾಯಿ ಎಲ್ಲ ಸ್ಟಫಿಂಗ್ ಮಾಡಿ ಇಟ್ಕೊಂಡ್ಮೇಲೆ ಫಸ್ಟಿಗೆ ಏನೈತಿಲ್ಲ ಕಡ್ಲೆ ಹಿಟ್ಟನ್ನು ಕಲಸ್ಕೊತೀನಿ. ಅಂದರೆ ನಾವು ಬಜ್ಜಿಗೆ ಅದೆಲ್ಲ ಹೆಂಗೆ ಕಲಿಸ್ಕೊತೀವಲ್ರಿ, ಮೆಣಸಿನ್ಕಾಯಿ ಬಜ್ಜಿ ಮಾಡ್ತೀವಲ್ಲ ಅದೇ ರೀತಿ ಕಲಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಎಷ್ಟು ನನಗೆ ಬೇಕಲ್ಲ ಅಷ್ಟು ಕಡ್ಲೆ ಹಿಟ್ಟನ್ನು ಕಲಿಸ್ಕೊಳಕತ್ತಿದ್ದೀನಿ ನೋಡಿರಿ. ಅದು ಅಂದಾಜು ಕಲಿಸಿದ್ದು ನಾನು, ಅಷ್ಟು ಇಷ್ಟಂತೆ ಹಾಕಿಲ್ಲ. ಒಂದು ದೊಡ್ಡ ಚಮಚದಲ್ಲೇ ಒಂದು 5-6 ಚಮಚದಷ್ಟು ಕಡ್ಲೆ ಹಿಟ್ಟು ಮತ್ತು ಒಂದು ಸಣ್ಣ ಚಮಚದಲ್ಲೇ 2 ಚಮಚದಷ್ಟು ಅಕ್ಕಿ ಹಿಟ್ಟು. ಅಕ್ಕಿ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ರೀ. ಸ್ವಲ್ಪ ಖಾರ ಕಮ್ಮಿನೇ ಹಾಕಿದ್ದು, ಯಾಕಂದ್ರೆ ಮಸಾಲ ರೆಡಿ ಮಾಡಬೇಕಾದ್ರೂ ಹಾಕಿರ್ತೀವಲ್ಲ, ಹೀಗಾಗಿ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅಜ್ವೇನ್ ರೀ, ಮತ್ತು ಸ್ವಲ್ಪ ಅರಿಶಿನ ಪುಡಿ, ಧನಿಯಾ ಪುಡಿ ಹಾಕಿದ್ದೀನಿ ರೀ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ, ಮತ್ತು ಸ್ವಲ್ಪ ಅರಿಶಿನ ಪುಡಿ ರೀ, ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಮತ್ತು ಒಂದು ಚೂರ ಅಡುಗೆ ಸೋಡಾ ಹಾಕ್ಬೇಕು ರೀ. ಬಟ್ ಫಸ್ಟಿಗೆ ನನಗೂ ನೆನಪಿದ್ದಿತ್ತಿಲ್ಲ, ಮತ್ತು ಕಲ್ಸಮ್ದಾಗ ನೆನಪಾಯಿತು. ಸ್ವಲ್ಪ ಅಡುಗೆ ಸೋಡಾ ಹಾಕ್ಬೇಕು ರೀ, ಜಾಸ್ತಿ ಏನು ಹಾಕಕ್ಕೆ ಹೋಗಬಾರ್ದು. ಯಾಕಂದ್ರೆ ಜಾಸ್ತಿ ಅಡುಗೆ ಸೋಡಾ ಹಾಕಿಬಿಟ್ರೆ ಏನೈತಿಲ್ಲ ಎಣ್ಣೆ ಜಾಸ್ತಿ ಹಿರ್ಕೊಂತಾವೆ. ಒಂದು 3 ಚಿಟಿಕೆ ಅಷ್ಟು ಹಾಕ್ಬೇಕು ರೀ, ಅಂದ್ರೆ ಒಂದು ಚೂರು ಹಾಕಬೇಕು, ಜಾಸ್ತಿ ಏನು ಹಾಕಕ್ಕೆ ಹೋಗಬಾರ್ದು. ನಾನು ಇಲ್ಲಿ ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕಿದ್ದೀನಿ ರೀ. ಹಾಕಿ ಚಲೋ ಹೊತ್ನಾಗೆ ಕಲ್ಸ್ಕೊತೀನಿ ರೀ. ಅಂದ್ರೆ ಭಾಳ ತೆಳ್ಳಗೂ ಮಾಡ್ಕೋಬಾರ್ದು, ಭಾಳ ಗಟ್ಟಿನೂ ಮಾಡ್ಕೋಬಾರ್ದು. ನಾವು ಬಜ್ಜಿ ಅದು ಏನಂತಾರೆ ಮೆಣಸಿನ್ಕಾಯಿ ಸ್ಟಫಿಂಗ್ ಮಾಡಿ ಇಟ್ಟಿದ್ದೀವಲ್ರಿ, ಅದು ಡಿಪ್ ಮಾಡಿದ ತಕ್ಷಣ ಅದು ಕರೆಕ್ಟಾಗಿ ಅದಕ್ಕೆ ಕೋಟಿಂಗ್ ಆಗಬೇಕು, ಆ ರೀತಿ ಕಲಿಸ್ಕೋಬೇಕು ರೀ. ಒಮ್ಮೆ ಜಾಸ್ತಿ ನೀರು ಹಾಕಿ ಕಲ್ಸಕ್ಕೆ ಹೋಗಬಾರ್ದು, ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಈ ಹದಕ್ಕೆ ಕಲಿಸ್ಕೋಬೇಕು ನೋಡಿರಿ. ಈ ರೀತಿ ಇರಬೇಕು. ಭಾಳ ತೆಳ್ಳಗೂ ಮಾಡ್ಕೊಳಕ್ಕೆ ಹೋಗಬಾರ್ದು ಮತ್ತು ಭಾಳ ಗಟ್ಟಿನೂ ಇರಬಾರ್ದು ರೀ, ಈ ಹದಕ್ಕೆ ಇರಬೇಕು. ಈಗ ಹಿಟ್ಟು ಕಲಸಿಟ್ಟು ಮತ್ತು ಮೆಣಸಿನ್ಕಾಯಿ ಸ್ಟಫಿಂಗ್ ಮಾಡಿಟ್ಟು ಫಸ್ಟಿಗೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಇನ್ನು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಬಿಟ್ರಿ ಫ್ರೈ ಮಾಡ್ಕೊತೀನಿ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ, ಭಾಳ ಮಸ್ತ್ ಆಗ್ತಾವೆ, ಟೇಸ್ಟ್ನೂ ಇರ್ತಾವೆ ರೀ. ಕ್ಯಾಪ್ಸಿಕಮ್ ಅಂದರೆ ಸಣ್ಣ ಸಣ್ಣ ಕ್ಯಾಪ್ಸಿಕಮ್ ಸಿಗ್ತಾವಲ್ರಿ, ಅವನು ಯೂಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಮಾಡ್ಕೋಬೋದು. ಅಂದರೆ ಈ ರೀತಿ ಮೆಣಸಿನ್ಕಾಯಿ ಸಿಗ್ಲಿಕ್ಕಂದ್ರೆ ಆಲ್ಮೋಸ್ಟ್ ಎಲ್ಲ ಕಡೆಯೂ ಸಿಗ್ತಾವೆ ರೀ. ಮತ್ತು ಇವು ಖಾರನೂ ಜಾಸ್ತಿ ಇರೋಂಗಿಲ್ಲಲ್ಲ, ಹೀಗಾಗಿ ಈಸಿಯಾಗಿ ಮಾಡ್ಕೋಬೋದು, ಮತ್ತು ಮಕ್ಕಳಿಗೂ ಇಷ್ಟ ಆಗ್ತೈತ್ರಿ. ಈಗ ಎಣ್ಣೆ ಬಿಸಿ ಆಗೈತೆ ನೋಡಿರಿ. ಎಣ್ಣೆ ಯಾವ ರೀತಿ ಬಿಸಿ ಮಾಡ್ಕೋಬೇಕಂದ್ರೆ ಅದು ಒಂದು ಸ್ವಲ್ಪ ಕಡ್ಲೆ ಹಿಟ್ಟು ಹಾಕಿದ ತಕ್ಷಣ ಪಟ್ಟಂತ ಅದು ಮ್ಯಾಲೆ ಎದ್ದು ಬರ್ಬೇಕು ರೀ. ಆವಾಗ ಎಣ್ಣೆ ಚಲೋತ್ನಾಗೆ ಬಿಸಿ ಆಗೈತೆ ಅಂತ ಗೊತ್ತಾಗುತ್ತೆ. ಈಗ ಅದೇನು ಸ್ಟಫಿಂಗ್ ಮಾಡಿ ಇಟ್ಟಿದ್ದೀವಲ್ರಿ ಮೆಣಸಿನ್ಕಾಯಿ, ಅವನ್ನ ಕಡ್ಲೆ ಹಿಟ್ಟೊಳಗೆ ಎದ್ಬಿಟ್ಟು ಫ್ರೈ ಮಾಡ್ಕೋಬೇಕು ನೋಡಿರಿ. ಈ ರೀತಿ ಎದ್ದು ಎಣ್ಣೆ ಒಳಗೆ ಹಾಕಬೇಕು. ಸ್ವಲ್ಪ ಎಣ್ಣೆ ಒಳಗೆ ಹಾಕೋ ಮುಂದಾಗ ಹುಷಾರಾಗಿ ಹಾಕ್ಬೇಕ್ರಿ, ಯಾಕಂದ್ರೆ ಅದು ಮೆಣಸಿನ್ಕಾಯಿ ಮತ್ತು ಸ್ಟಫಿಂಗ್ ಎಲ್ಲ ಮಾಡಿರ್ತೀವಲ್ರಿ, ವಜ್ಜಿ ಇರ್ತಾವೆ, ಹಾಕಿದ ತಕ್ಷಣ ಸಿಡಿದು ಬಿಡ್ತೈತಿ. ನನಗೂ ಹಾಗೆ ಆಯಿತು, ಅದಕ್ಕಂತ ಹೇಳಿದೆ ನಾನು. ಮತ್ತು ಹೊಳ್ಳಿಶ್ ಹಾಕ್ಬೇಕಾದ್ರೂ ಅಷ್ಟೇ ರೀ, ಸ್ವಲ್ಪ ವಜ್ಜಿ ಇರ್ತಾವಲ್ಲ, ಹಾಕೋ ಮುಂದಾಗ ಸ್ವಲ್ಪ ಸಿಡಿದು ಬಿಡ್ತಾವೆ. ಮತ್ತು ನಾವು ಸಣ್ಣ ಸಣ್ಣ ಬಾಣಲಿ ಒಳಗೆ ಮಾಡ್ತೀವಲ್ರಿ, ಹೀಗಾಗಿ ಸ್ವಲ್ಪ ಹುಷಾರಿಂದ ಮಾಡಬೇಕು. ಮತ್ತು ಎಣ್ಣೆನೂ ಸ್ವಲ್ಪ ಕಡಿಮೆ ಹಾಕಿನಲ್ಲ ನಾನು, ಅದಕ್ಕಂತ ಒಂದು ಚಮಚಲ್ಲೇ ಅದ್ರ ಮೇಲೆ ಎಲ್ಲ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಂಡೆ ರೀ. ಎಣ್ಣೆ ಅಂದರೆ ಹೊಲಿಸಿ ಹಾಕೋ ಮುಂದಾಗ ಸ್ವಲ್ಪ ಎಣ್ಣೆ ಸಿಡಿದು ಬಿಟ್ಟು ಯವ್ವ ಅಂದೆ ನಾನು. ನನ್ನ ಮಗ ಓಡಿ ಬಂದ ನೋಡ್ರಿ. ಅಂದರೆ ಅವನಿಗೆ ಸ್ವಲ್ಪ ಸೌಂಡ್ ಮಾಡಿದ್ರೆ ಸಾಕು, ಏನಾಯ್ತು ಮಮ್ಮಿ ಅಂತೇಳಿ ಬಿಡ್ತಾನು. ಬಂದುಬಿಟ್ಟು ಏನಾಯಿತು ಅಂಥೇಳಿ ಕೇಳಾಕತ್ತಿದ್ದೆ, ಹಿಂಗೆ ಎಣ್ಣೆ ಸಿಡಿತಂತಂದೆ. ಇಲ್ಲ ನಾನು ಫ್ರೈ ಮಾಡ್ತೀನಿ ಸರ್ ನೀವು ಅಂತಾನು. ಯಾಕಂದ್ರೆ ನನಗಿಂತ ದೊಡ್ಡ ಶಾಣೆ ರೀ ಇವ, ಯಾಕಂದ್ರೆ ಅಷ್ಟು ಕೇರ್ ಮಾಡ್ತಾನು. ಅಂದ್ರೆ ನನಗಿಂತ ಚಲೋ ಹೊತ್ನಾಗ ಅಡುಗೆ ಮಾಡೋರ್ಗತ್ಲೆ ಬಂದುಬಿಟ್ಟು ನಾ ಮಾಡ್ತೀನಿ ಸರ್ ಮಮ್ಮಿ ಅಂತಂದ. ಭಯನ ಮತ್ತೆ ಹೋದ. ನನಗೆ ಈ ರೀತಿ ಆಕತ್ತೈತಿ, ನೀನೇನು ತೀರಾ ಸಿಡಿಸ್ಕೊಂತಿ ಹೋತಿಲ್ಲ ಅಂತೇಳಿ ಬೈದೆ. ಈ ರೀತಿ ಆಗ್ಯಾವ ನೋಡು.
ಟೇಸ್ಟ್ ಹೆಂಗಾಗೈತೆ ನೋಡ್ರಿ ಮಮ್ಮಿ ಅಂತೇಳಿ ತಿನ್ನಿಸ್ಬಿಟ್ಟು ಅಂದ್ರೆ ಬಿಸಿದ ತಿನ್ನಿಸ್ಬಿಟ್ಟಾರಿ, ಬಾಯಿ ಸುಡಾಕತ್ತಿತ್ತು. ಕರೆಂಟ್ ಅಂತೂ ಹೋಗೇ ಬಿಟ್ಟು ನೋಡ್ರಿ. ಕರೆಂಟ್ ಅಂತೂ ಇಷ್ಟು ತೆಗಿತಾರಲ್ಲ, ಹೊತ್ತು ಮುಣುಕ್ತಂದ್ರೆ ಸಾಕು 5-6 ಗಂಟೆ ಆಯ್ತಿಲ್ಲೋ ಕರೆಂಟ್ ತೆಗ್ಯಾಕೆ ಸ್ಟಾರ್ಟ್ ಮಾಡಿಬಿಡ್ತಾರೋ. ಈಗಂತೂ ಸಿಕ್ಕಾಪಟ್ಟೆ ತೆಗ್ಯಾಕತ್ತಾರೆ. ಈಗ ಇಷ್ಟ ಮಾಡ್ಕೊಂಡಿದ್ರಿ ಮತ್ತು ತನು ಮತ್ತು ನಮ್ಮ ಮನೆಯವ್ರು ಬಂದ ಕೂಡಲೇ ಮತ್ತೆ ಮಾಡಿಕೊಡ್ತೀನಿ. ಅಂದ್ರೆ ಬಿಸಿ ಬಿಸಿ ಇದ್ರೇ ಮಸ್ತ್ ಆಗ್ತೈತಲ್ರಿ, ತಣ್ಣಗಾಗ್ಬಿಟ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಅಂಥೇಳಿ ಈಗ ನನಗೆ ಮತ್ತು ಮನುಗೆ ಇಷ್ಟು ಮಾಡ್ಕೊಂಡಿದ್ದು. ಮಸ್ತಾಗಿ ಮೆಣಸಿನ್ಕಾಯಿ ವಡೆ ಮತ್ತು ಟೊಮೆಟೊ ಸಾಸ ಎಂಜಾಯ್ ಮಾಡೋದು ನೋಡ್ರಿ. ಹೊರಗಡೆ ಅಂತೂ ಮಳೆ ಬರಾಕತ್ತೈತಿ. ತನು ಲೇಟ್ ಮಾಡಿ ಬರ್ತಾವಲ್ರಿ, ಹೀಗಾಗಿ 8 ಗಂಟೆಗೆ ಬರ್ತಾವೆ. ಈಗ ಟೈಮ 5:30 ಆಗೈತಿ. ಮತ್ತು ಮನು ನಾನು ಇಬ್ಬರೇ ಇದ್ದೀವಂತೆ ಸ್ವಲ್ಪ ಮಾಡ್ಕೊಂಡಿದ್ದು. ಅಷ್ಟು ಮಸ್ತಾಗಿ ರೆಡಿ ಆಗ್ಯಾವ ನೋಡ್ರಿ. ಇನ್ನು ಮಸ್ತಾಗಿ ಕುಂತ್ಬಿಟ್ಟು ತಿನ್ನೋದು ಮಳೆ ನೋಡಿಕೊಂಡು ಈಗ ತನೂ ಬಂದು ನೋಡ್ರಿ. ಟೈಮ 8 ಗಂಟೆ ಆಗೈತಿ. ಬೆಳಗ್ಗೆ 8 ಗಂಟೆಗೆ ಹೋಗ್ಬಿಟ್ರೆ ಸಂಜೆ 8 ಗಂಟೆಗೆ ಬರೋದು. ಹೀಗಾಗಿ ಇನ್ನೂ ಮಾಡಿಕೊಡ್ಬೇಕ್ರಿ. ತನಗೆ ಬಂದ ಕೂಡಲೇ ಹಸಿವಾಗ್ಬಿಟ್ಟಿರ್ತೈತಿ. ಅಂದರೆ ಬೆಳಗ್ಗೆ ಸ್ವಲ್ಪ ತಿಂದ್ಬಿಟ್ಟು ಡಬ್ಬಿ ಕಟ್ಕೊಂಡು ಹೋಗಿರ್ತಾಳು. ಹೀಗಾಗಿ ಬಂದ ಕೂಡಲೇ ಹಸಿವಾಗಿರ್ತೈತಿ. ಏನು ಮಾಡಿರಿ ಮಮ್ಮಿ ಅಂತ ಕೇಳಾಕತ್ತಿದ್ಲು. ಹಿಂಗೆ ಮೆಣಸಿನ್ಕಾಯಿ ವಡೆ ಮಾಡಿದ್ದೀನಮ್ಮ, ಬಾ ಜಲ್ದಿ ಅಂತ ಮಾಡಿಕೊಡ್ತೀನಿ ಅಂತಂದೆ. ಈಗ ರೀ ಟೈಮ 10:30 ಆಗೈತೆ ನೋಡ್ರಿ. ರಾತ್ರಿ ಅಕ್ಕಿ ನೆನ್ಸಕ್ಕೆ ಹಾಕಿದ್ದೆ ರೀ. ಬೆಳಗ್ಗೆನೇ ರುಬ್ಬಿ ಇಡಬೇಕಂತೇಳಿ, ಅಂದರೆ ದೋಸೆ ಅಥವಾ ಪಡ್ಡ ಯಾವುದಾದ್ರೂ ಒಂದು ಮಾಡ್ಬೇಕಂತೇಳಿ ಅಕ್ಕಿನ ನೆನ್ಸಕ್ಕೆ ಹಾಕಿದ್ದೆ. ನಾನು ರುಬ್ಬಾಕೆ ಹತ್ತಿದ್ದೆ ರೀ. ನನ್ನ ಮಗ ಇದ್ರೆ ನಾನು ರುಬ್ತೀನಿ ಅಂತೇಳಿ ಬಂದುಬಿಟ್ಟು ರುಬ್ಬಾಕೆ ಹತ್ತಾನ ನೋಡ್ರಿ. ಇನ್ನೊಂದು ಸ್ವಲ್ಪ ಬಾಂಡೆ ಅದಾವು, ತನು ತೊಳಿತೀನಿ ಅಂತ ಹೇಳು. ನಾನು ತೊಳ್ಯಾಕೆ ಹತ್ತಿದ್ದೆ. ಇಲ್ಲರಿ ಮಮ್ಮಿ ನಾ ತೊಳಿತೀನಿ, ನೀವು ಹೋಗಿ ರೆಸ್ಟ್ ಮಾಡಿರಿ, ಚಂತನ ಕೆಲಸ ಮಾಡಿರಿ ಅಂತ. ಚಂತನ ಏನು ಕೆಲಸ ಇರೋಂಗಿಲ್ಲ ರೀ, ಬಟ್ ಸ್ವಲ್ಪ ಇರೋದು ನಮ್ಮ ಮನೆ ಅಂದಮೇಲೆ ಲೇಟ್ ಮಾಡಿ ಅಕ್ಕಿ ರುಬ್ಬಿ ಬಿಟ್ರೆ ಕುಕ್ಕರ್ ಒಳಗೆ ಹಾಕಿಡ್ಬೇಕು ರೀ. ಅಂದರೆ ಉಬ್ಬತೈತಿ. ಈಗ ಥಂಡಿ ಒಳಗೆ ಸ್ವಲ್ಪ ಲೇಟ್ ಮಾಡಿ ರುಬ್ಬಿ ಬಿಟ್ರೆ ಅದು ಉಬ್ಬಂಗಿಲ್ಲಲ್ರಿ. ಅವಾಗೇನು ಮಾಡ್ಬೇಕಂದ್ರೆ ಕುಕ್ಕರ್ ಒಳಗೆ ಹಾಕಿಬಿಟ್ಟು ಮುಚ್ಚಿಡಬೇಕು. ಅಂದ್ರೆ ಬಿಸಿ ಆಗ್ಬಿಟ್ಟು ಅಂದ್ರೆ ಜಲ್ದಿ ಉಬ್ಬತೈತ್ರಿ. ಅದಕ್ಕಂತೇಳಿ ನಾನು ಕುಕ್ಕರ್ ಒಳಗೆ ಹಾಕಿಡಪ್ಪ ಅಂಥೇಳಿ ಮನುಗೆ ಹೇಳಿದ್ದೆ ರೀ. ಅದಕ್ಕೆ ರುಬ್ಬಿಬಿಟ್ಟು ಮನು ರೆಡಿ ಮಾಡಿ ಇಡ್ತಾನ್ರಿ. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋದ್ರಿ. ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ. ಎಲ್ಲರಿಗೂ ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.